ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ತರಕಾರಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ತರಕಾರಿ ಉಪ್ಪಿಟ್ಟು ಮಾಡೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನೇನಂತ ಹೇಳ್ತೀನಿ. ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ಮತ್ತು ರವೆ, ಉಪ್ಪು, ಎಣ್ಣೆ, ತರಕಾರಿಗಳು ಕ್ಯಾಪ್ಸಿಕಮ್, ಕ್ಯಾರೆಟ್, ಬೀಟ್ರೂಟ್ ಇಲ್ಲ, ಬೀಟ್ರೂಟ್ ಹಾಕೋಂಗಿಲ್ಲ, ಸಾರಿ ಬೀಟ್ರೂಟ್ ಅಂತ ಹೇಳಿದೆ. ಅಂದರೆ ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ ಇಷ್ಟು ತರಕಾರಿಗಳು ಹಾಕೋಬೋದು. ಇನ್ನು ಬೇಕು ಅಂದರೆ ನಿಮಗೆ ತರಕಾರಿಗಳನ್ನ ಹಾಕೋಬೋದು. ಮತ್ತು ರವೆನ ಹುರಿದು ಇಟ್ಕೊಂಡಿದ್ದೀನಿ. ತರಕಾರಿ ಎಲ್ಲ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ರವೆನ ಚೆನ್ನಾಗಿ ಹುರಿದಿಟ್ಕೋಬೇಕಾಗುತ್ತೆ. ಇಷ್ಟು ತರಕಾರಿ ಉಪ್ಪಿಟ್ಟಿಗೆ ಬೇಕಾಗಿರುವಂಥ ಸಾಮಗ್ರಿಗಳು. ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಹೇಳೋದನ್ನ ಮರ್ತಿದ್ದೆ, ಹೀಗೆ ಹೇಳಿದ್ದೀನಿ. ಬನ್ನಿ ಇವಾಗ ತರಕಾರಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಬಾಣಲೆನ ಒಲೆ ಮೇಲೆ ಇಡ್ತಾಯಿದ್ದೀನಿ. ರವೆ ಹುರಿದಾಗಿದೆ. ಇದನ್ನ ಒಂದು ತಟ್ಟೆಗೆ ಹಾಕೊಳ್ತೀನಿ. ಈಗ ಮತ್ತೆ ಸ್ಟವ್ ಮೇಲೆ ಬಾಣಲೆ ಇಡ್ತಾ ಇದ್ದೀನಿ. ಇವಾಗ ಬಾಣಲೆ ಕಾಯ್ದಿದೆ, ಎಣ್ಣೆ ಹಾಕ್ತಾ ಇದ್ದೀನಿ 2 ಸ್ಪೂನು. ಇವಾಗ ಸಾಸಿವೆ, ಜೀರಿಗೆ ನೋಡಿ, ಸಾಸಿವೆ ಸಿಡಿತಾ ಇದೆ. ಇವಾಗ ಜೀರಿಗೆ ಹಾಕ್ತಿದ್ದೀನಿ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕಿದ್ದೀನಿ. ಇವಾಗ ಈರುಳ್ಳಿ, ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ, ಟೊಮೊಟೊ ಹಾಕ್ತಾಯಿದ್ದೀನಿ. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಾಯಿತು, ಎಲ್ಲ ಮಿಕ್ಸ್ ಮಾಡಿ ಟೊಮೊಟೊ ಮೆತ್ತಗಾಗೋ ತನಕ ಬೇಯಿಸ್ಕೋಬೇಕಾಗುತ್ತೆ. ಇದನ್ನ 3 ನಿಮಿಷ ಬೇಯಿಸ್ಕೊತೀನಿ. ಇವಾಗ ಟೊಮೊಟೊ ಎಲ್ಲ ಫ್ರೈ ಆಗಿದೆ, ಮೆತ್ತಗಾಗಿದೆ. ಇವಾಗ ತರಕಾರಿನ ನೀರಲ್ಲಿ ತೊಳೆದು ಇಟ್ಕೊಂಡಿದೆ. ಇವಾಗ ತರಕಾರಿಗಳನ್ನ ಹಾಕ್ತಾಯಿದ್ದೀನಿ. ಇವಾಗ ತರಕಾರಿ ಎಲ್ಲ ಬೆಂದಿದೆ, ನೀಟಾಗಿ ಬೆಂದಿದೆ, ಸಾಫ್ಟಾಗಿ. ಇವಾಗ ಒಂದು ಕಪ್ ರವೆ ಹಾಕಿದ್ನಲ್ಲ, ಅದಕ್ಕೆ 2.5 ಗ್ಲಾಸ್ ನೀರು ಹಾಕೋತಾ ಇದ್ದೀನಿ. 3 ಗ್ಲಾಸ್ ಹಾಕೋಬೋದು, ಆದರೆ ನಾನು 3 ಗ್ಲಾಸ್ ಹಾಕಿದ್ರೆ ಉಪ್ಪಿಟ್ಟು ಊದೋದ್ರಾಗ ಬರಲ್ಲ.
ಹಾಗಾಗಿ ನಾನು 2 ಗ್ಲಾಸು 2.5 ಗ್ಲಾಸ್ ನೀರು ಹಾಕೋತಾ ಇದ್ದೀನಿ. ಹಾಕಿದ್ದೀನಿ. ಇವಾಗ ತರಕಾರಿ ಎಲ್ಲ ಬೆಂದಿದೆ, ನೀರೆಲ್ಲ ಚೆನ್ನಾಗಿ ಕುದ್ದಿದೆ. ಇವಾಗ ರವೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕ್ಕೊಂಡು ತಿರುಗಿಸ್ಬೇಕು ರವೆನ. ಈಗ ಎಲ್ಲ ಮಿಕ್ಸ್ ಆಗಿದೆ. ಇವಾಗ ಏನು ಮಾಡಬೇಕು, ಸ್ಟವ್ ಸಣ್ಣ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಇಡ್ತಾಯಿದ್ದೀನಿ. ಇವಾಗ 2 ನಿಮಿಷ ಆಗಿದೆ. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಆಡಿಯೋ. ತರಕಾರಿ ಉಪ್ಪಿಟ್ಟು, ಬಿಸಿ ಬಿಸಿ ತರಕಾರಿ ಉಪ್ಪಿಟ್ಟು ರೆಡಿಯಾಗಿದೆ. ತರಕಾರಿ ಉಪ್ಪಿಟ್ಟು ಬಿಸಿ ಬಿಸಿಲೇ ತಿಂದರೆ ಚೆನ್ನಾಗಿರುತ್ತೆ.